ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನ ಆಗಿತ್ತು ನಾನು ಬ್ಲಾಗ್ನ ಅಪ್ಲೋಡ್ ಮಾಡಿದೆ. ಯಾಕೆಂದರೆ ಊರಿಗೆ ಹೋಗ್ಬೇಕಾಗಿತ್ತು, ನಮ್ಮ ಊರಿಗೆ. ಹಾಗಾಗಿ ಅಲ್ಲಿಂದ ಇಲ್ಲಿಗೆ ಶಿಫ್ಟು, ಹಿಂಗೆ ಸುಮಾರು ಕೆಲಸಗಳಿರೋದ್ರಿಂದ ಯಾವುದೇ ಥರ ವಿಡಿಯೋನ ಮಾಡೋಕ್ಕಾಗಿರಲಿಲ್ಲ. ಈ ಹುಡುಗರದೆಲ್ಲ ಸ್ಕೂಲ್ ರಜೆ ಇರುತ್ತಲ್ಲ, ಹಾಗಾಗಿಬಿಟ್ಟು ರಜೆಕ್ಕಂತ ಬಂದುಬಿಟ್ಟಿದ್ದೀವಿ ನಮ್ಮೂರಿಗೆ. ಇಲ್ಲಿ ಜಾತ್ರೆ ಇರೋದ್ರಿಂದ ಮನೆಯೆಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡ್ಕೋಬೇಕು. ಇಲ್ಲಿ ಸಿಟಿ ಥರ ವ್ಯಾಕ್ಯೂಮ್ ಕ್ಲೀನರ್ ಎಲ್ಲ ತೊಗೊಂಡು ನಾವು ಕ್ಲೀನ್ ಮಾಡಲ್ಲ. ಪೂರ್ತಿಯಾಗಿ ಒಂದು ಸಾಮಾನು ಇರಲಾರ್ದೇ ತೆಗೆದಿಟ್ಬಿಟ್ಟು ಕ್ಲೀನ್ ಮಾಡ್ತೀವಿ. ಪೇಂಟ್ ಹಚ್ಚೋರು ಪೇಂಟ್ ಹಚ್ತಾರೆ. ಇದೇ ಥರ ಸುಮಾರು ಕೆಲಸ ಇರುತ್ತೆ. ಹಾಗಾಗಿ 1 ವೀಕ್ ಪೂರ್ತಿಯಾಗಿ ಇದೇ ಕೆಲಸ ಇರೋದ್ರಿಂದ ನನಗೆ ಯಾವುದೇ ಥರ ವಿಡಿಯೋ ಕೂಡ ಮಾಡೋಕ್ಕಾಗಲಿಲ್ಲ. ಕ್ಲೀನಿಂಗ್ದು ಸ್ವಲ್ಪ ಅಲ್ಲಲ್ಲಿ ಮಾಡ್ತಾಯಿದ್ದೆ. ಬಟ್ ಕ್ಲೀನ್ ಮಾಡುವಾಗ ಮೊಬೈಲೆಲ್ಲ ಹಾಳಾಗೋದು ಈ ರೀತಿ ಎಲ್ಲ ಆಗಿತ್ತು. ಸ್ವಲ್ಪ ಮೊಬೈಲ್ 2 ಡೇಸ್ ಹಾಳು ಕೂಡ ಆಗಿತ್ತು. ಹಾಗಾಗಿ ವಿಡಿಯೋನ ಅಪ್ಲೋಡ್ ಮಾಡೋದು ಲೇಟ್ ಆಗಿದೆ. ಸೊ ಇವತ್ತಿನ ಒಂದು ವೀಡಿಯೋದಲ್ಲೇ ಕ್ಲೀನಿಂಗ್ ಒಂಚೂರು ಹಾಕಿದ್ದೀನಿ ನಾನು. ಸೊ ಇವೆಲ್ಲ ನಮ್ಮ ಹಾಸಿಗೆನ ಕ್ಲೀನಾಗಿ ತೊಳೆದ್ಬಿಟ್ಟು ಬಿಸಿಲಿಗೆ ಹಾಕಬೇಕು. ನಮ್ಮೂರ ಜಾತ್ರೆಗೆ ಎಲ್ಲನೂ ಶುದ್ಧಿ ಮಾಡಬೇಕು. ಹಾಗಾಗಿ ಎಲ್ಲನೂ ಬಟ್ಟೆ ಆಯಿತು, ಹಾಸಿಗೆ ಆಯಿತು, ಎಲ್ಲನೂ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇವನ್ನೆಲ್ಲ ಕ್ಲೀನ್ ಮಾಡ್ಕೊಳತ್ಲಕ್ಕ ತುಂಬಾ ಲೇಟ್ ಆಗಿತ್ತು. ಹಾಗಾಗಿ ಬ್ರೇಕ್ಫಾಸ್ಟ್ ಕೂಡ ಸಿಕ್ಕಾಪಟ್ಟೆ ಲೇಟ್ ಆಗಿತ್ತು. ಜಾಸ್ತಿ ಏನು ಮಾಡೋಕ್ಕೆ ಹೋಗೋಕ್ಕಾಗಲ್ಲ ಅಂತಂದು ಸಿಂಪ್ಲಿ ಉಪ್ಪಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ಜಾಸ್ತಿ ಪಲಾವ್ ಆ ಥರ ಏನಿಲ್ಲ, ಲೇಟ್ ಆಗುವಂಥದ್ದು ಏನು ಮಾಡ್ತಾಯಿಲ್ಲ. ಸಿಂಪಲ್ಲಾಗಿ ಒಂದು 20 ಮಿನಿಟ್ಸಲ್ಲಿ ರೆಡಿ ಆಗೋದು ಅಂತಂದು ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ದೊಡ್ಡ ಸ್ಪೂನಲ್ಲಿ 2 ಸ್ಪೂನಷ್ಟು ಎಣ್ಣೆ, ಹಾಗೆ 1 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಹಾಕೋತಾ ಇದ್ದೀನಿ ಒಗ್ಗರಣೆಗೆ. ಫುಲ್ಲು ಸುಸ್ತಾಗ್ಬಿಟ್ಟಿರುತ್ತೆ ಎಲ್ಲ ಕ್ಲೀನ್ ಮಾಡೋ ಅಷ್ಟರಲ್ಲಿ. ಹಾಗಾಗಿ ಸಿಂಪಲ್ ಆಗಿರಲಿ ಅಂತ ಇದನ್ನೇ ಮಾಡ್ಕೊತಾ ಇದ್ದೀನಿ. ಈ ಉದ್ದಿನಬೇಳೆ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಸಾಸಿವೆ, ಜೀರಿಗೆ, ಆಮೇಲೆ ಕರಿಬೇವು ಕೂಡ ಹಾಕೋತಾ ಇದ್ದೀನಿ. ತುಂಬ ಚೆನ್ನಾಗಿತ್ತು ಕರಿಬೇವು, ಫ್ರೆಶ್ ಆಗಿ. ನಮ್ಮೂರಲ್ಲಿ ಮಂಡೆ ಮಾರ್ಕೆಟ್ ಆಗುತ್ತೆ ಅಂತಂದು ಫ್ರೆಶ್ ಆಗಿ ಸಿಕ್ತು. ಏನು ವೆರೈಟಿ ಬೌಲಲ್ಲೆಲ್ಲ ಮಾಡೋಕ್ಕೆ ಹೋಗಲಿಲ್ಲ, ತುಂಬ ಲೇಟಾಗಿತ್ತು ಅಂತ ಎಲ್ಲ ಒಂದರಲ್ಲೇ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೆ. ಹಾಗಾಗಿ ಮೆಣಸಿಕಾಯಿ, ಈರುಳ್ಳಿ, ಟೊಮೆಟೊ ಎಲ್ಲ ಕಟ್ ಮಾಡಿದ್ದೆಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಿಂಗೆ ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಅಂತಂದು ಎಲ್ಲನೂ ಚೆನ್ನಾಗಿ ಕಾಣೋಕ್ಕೆ ಬೌಲೆಲ್ಲ ಹಾಕಿ ತೋರಿಸುವಷ್ಟು ಪೇಷನ್ಸ್ ಕೂಡ ನನಗಿರಲಿಲ್ಲ. ತುಂಬಾ ಲೇಟ್ ಆಗಿಬಿಟ್ಟಿತ್ತು. ಎಲ್ಲ ಕ್ಲೀನ್ ಮಾಡುವಷ್ಟರಲ್ಲಿ 10:30 ಆಗಿಬಿಟ್ಟಿತ್ತು. ಇನ್ನು ಟಿಫನ್ ಮಾಡಿ ಪೂಜೆ ಮಾಡಿ ತಿನ್ನೋಷ್ಟರಲ್ಲಿ 11 ಗಂಟೆ ಆಗುತ್ತೆ. ಸೊ ಇದನ್ನೆಲ್ಲ ಮಾಡ್ಕೊಳಕ್ಕಾಗಲ್ಲ ಅಂತಂದು ಜಸ್ಟ್ ಸಿಂಪಲ್ಲಾಗಿ ಬೇಗ ಮಾಡ್ಕೊತಾ ಇದ್ದೀನಿ. ಸೊ ಇದೆಲ್ಲ ಸ್ವಲ್ಪ ಸ್ಮ್ಯಾಶ್ ಆಗಲಿ ಅಂತಂದು ಸ್ವಲ್ಪ ಉಪ್ಪು, ಹಾಗೆ ಸ್ವಲ್ಪ ಕೊತ್ತಂಬರಿ ಕೂಡ ಕಟ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ. ಸೊ ಇದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ನಮಗೆ ಎಷ್ಟು ಉಪ್ಪಿಟ್ಟು ಬೇಕೋ ಅಷ್ಟು ನಾನೀಗ ನೀರು ಹಾಕೋತಾ ಇದ್ದೀನಿ. ನೀರು ಹಾಕ್ಕೊಂಡು ಸ್ವಲ್ಪ ಹುಳಿಗೆ ನಾನು ಅರ್ಧ ನಿಂಬೆಹಣ್ಣನ್ನು ಹಿಂಡ್ಕೊಳ್ತಾ ಇದ್ದೀನಿ. ಈ ರೀತಿ ನಿಂಬೆಹಣ್ಣು ಹಿಂಡಿದರೆ ಸ್ವಲ್ಪ ಉಪ್ಪಿಟ್ಟು ಟೇಸ್ಟ್ ಕೂಡ ಅನಿಸುತ್ತೆ. ನಿಂಬೆಹಣ್ಣು ಹಿಂಡಿದ ಮೇಲೆ ಈ ಹುಳಿಗೆ ಒಂದು ಹಿಡಿಯಷ್ಟು ಬೆಲ್ಲ ಕೂಡ ಹಾಕಬೇಕು. ಹಾಕದೇ ಇದ್ದರೆ ಅಷ್ಟು ಟೇಸ್ಟ್ ಆಗಲ್ಲ ಉಪ್ಪಿಟ್ಟು. ಸ್ವಲ್ಪ ಬೆಲ್ಲ ಹಾಕೋದ್ರಿಂದ ತುಂಬಾ ಟೇಸ್ಟ್ ಆಗುತ್ತೆ ಉಪ್ಪಿಟ್ಟು. ಸೊ ಇದು ಹುಳಿ ಕುದೀಲಿವರೆಗೂ ನಾನು ಪ್ಲೇಟ್ನ ಮುಚ್ತಾ ಇದ್ದೀನಿ. ಆಮೇಲೆ ಎಲ್ಲ ಹುಳಿ ಕುದ್ಮೇಲೆ ಹೀಗೆ ರವೆ ತೊಗೊಂಡು ಉಪ್ಪಿಟ್ಟನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ತಿರುತ್ತಾ ಇರಬೇಕಂದ್ರೆ ಬೇಗ ಗಟ್ಟಿ ಆಗಲ್ಲ. ಸ್ವಲ್ಪ ನಾವು ಎಷ್ಟು ಕನ್ಸಿಸ್ಟೆನ್ಸಿ ಇರುತ್ತಲ್ಲ, ನಮ್ಮದು ನೀರು ಥರ ಇರುವಾಗಲೇ ಬಂದ್ ಮಾಡಬೇಕು. ಅಂದರೆ ನಮ್ಮದು ಉಪ್ಪಿಟ್ಟು ತುಂಬ ಸಾಫ್ಟಾಗಿ ಟೇಸ್ಟಿಯಾಗಿರುತ್ತೆ. ಜಾಸ್ತಿ ರವೆ ಹಾಕಿ ತಿರುಗಿಬಿಟ್ರೆ ಒಂಥರ ಗಟ್ಟಿಯಾಗಿ ತಿನ್ನಲಿಕ್ಕೂ ಕೂಡ ಅಷ್ಟು ಟೇಸ್ಟ್ ಅನಿಸಲ್ಲ. ಸ್ವಲ್ಪ ಕಡಿಮೆನೇ, ಎಷ್ಟು ರವೆ ತೊಗೊಂಡಿದ್ದೆ ಅಷ್ಟು ಮಾತ್ರ ಹಾಕಿದ್ದೀನಿ ನೋಡಿ. ಇನ್ನೂ ತುಂಬ ನೀರಿದೆ, ಆದರೆ ನನಗೆ ಇನ್ನಷ್ಟು ರವೆ ಹಾಕಲ್ಲ. ಯಾಕೆಂದರೆ ಹಾಕಿಬಿಟ್ರೆ ತುಂಬಾ ಗಟ್ಟಿಯಾಗಿ ನೀರೆಲ್ಲ ಅಬ್ಸರ್ವ್ ಮಾಡಿಬಿಡುತ್ತೆ ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ. ಹಾಗಾಗಿ ನಾನು ಜಾಸ್ತಿ ರವೆ ಹಾಕೋಕ್ಕಿಂತ ಸ್ವಲ್ಪ ಕಡಿಮೆ ರವೆ ಹಾಕಿದರೆ ಈ ರೀತಿ ಟೇಸ್ಟಿಯಾಗಿರೋಂಥ ಉಪ್ಪಿಟ್ಟು ಆಗುತ್ತೆ. ಸಿಂಪಲ್ಲಾಗಿ ಜಸ್ಟ್ 15 ಮಿನಿಟ್ಸಲ್ಲಿ ನಾವು ಆರಾಮಾಗಿ ಮಾಡ್ಕೋಬೋದು. ನೋಡಿ, ಇವಾಗ ನೀವೇ ನೋಡ್ತಿದ್ದೀರಲ್ಲ ಎಷ್ಟು ತಿಕ್ಕಾಗಾಯಿತು ಅಂತ. ಇವಾಗ ಇದು ಪೂರ್ತಿಯಾಗಿ ತಿಕ್ಕಾಗ್ತಿದೆ. ಇನ್ನು ಇವಾಗ ಇದನ್ನು ಗ್ಯಾಸಿಂದ ಇಳಿಸ್ಬೇಡಿ. ಗ್ಯಾಸನ್ನು ಆಫ್ ಮಾಡಿಕೊಂಡು ಅದ್ರ ಮೇಲೆ ಒಂದು
ಪ್ಲೇಟ್ನ ಮುಚ್ಚಿಬಿಟ್ಟು ಸ್ವಲ್ಪ ಒಂದು 5 ಮಿನಿಟ್ಸು ಅದು ಅಳ್ಳಿಕ್ಕೆ ಬಿಟ್ಬಿಡಬೇಕು. 5 ಮಿನಿಟ್ಸ್ ಆಗಲಿಲ್ಲ ಅಂದರೂ ಕೂಡ ಒಂದು 2 ಮಿನಿಟ್ಸ್ ಬಿಟ್ಟ ನಂತರ ಆಮೇಲೆ ಕೆಳಗಡೆ ಇಳಿಬಿದ್ರೂ ನಡೆಯುತ್ತೆ, ಇಲ್ಲ ಅಂದರೂ ನಡೆಯುತ್ತೆ. ಸೊ ಇದೆಲ್ಲ ಆಗೋ ಅಷ್ಟರಲ್ಲಿ ನಾನು ಕೂಡ ಫುಲ್ಲು ಒದ್ದೆ ಆಗಿಬಿಟ್ಟಿದ್ನಲ್ಲ, ಹಾಗಾಗಿ ಸ್ನಾನ ಮಾಡಿಕೊಂಡು ಪೂಜೆ ಕೂಡ ಮಾಡೋಣ ಅಂತಂದು ಕೂತ್ಕೊಂಡಿದ್ದೀನಿ. ನಮ್ಮದು ತುಂಬ ಹಳೆಯ ಮನೆ ಇರೋದ್ರಿಂದ, ಹಳೆಯದಲ್ಲ ಬಟ್ ಆವಾಗ ಇದನ್ನು ಕಟ್ಟುವಾಗ ಅಷ್ಟು ನಮ್ಮದು ಏನು ಫ್ಲೋರಿಂಗು ಚೆನ್ನಾಗಿ ಮಾಡಿಲ್ಲ, ಹಾಗಾಗಿ ಎಲ್ಲ ಅಲ್ಲಲ್ಲಿ ಕಿತ್ಕೊಂಡ್ಬಿಟ್ಟಿದೆ. ಆವಾಗಿನ ಕಡಪನೇ ಹಾಕಿದ್ದು, ಜಗ್ಲಿಗೆ ಹಾಕಿರೋದು ಟೈಲ್ಸ್ ಕೂಡ ಹಾಳಾಗಿಬಿಟ್ಟಿದೆ. ಸೊ ಈಗ ಹೊಸ ಮನೆ ಕನ್ಸ್ಟ್ರಕ್ಷನ್ ಆಗ್ತಿರೋದ್ರಿಂದ ಹೋಗ್ಲಿ ಬಿಡು ಅಂತ ಬಿಟ್ಬಿಟ್ಟಿದ್ದೀವಿ. ಸ್ವಲ್ಪ ಅದಕ್ಕೂ ಟೈಲ್ಸ್ ಹಾಕುವಾಗ ಇದಕ್ಕೂ ಕೂಡ ದೇವ್ರ ಮನೆಗೆ ಹಾಕ್ಸೋಣ ಅಂತ ಅಂದ್ಕೊಂಡಿದ್ದೀವಿ, ಬಟ್ ಏನು ಮಾಡ್ತಾರೋ ಗೊತ್ತಿಲ್ಲ. ಸೊ ಪೂಜೆ ಕೂಡ ಮುಗಿಸಿದ್ದಾಯಿತು. ಹೂವಂತೂ ಸಿಕ್ಕಾಪಟ್ಟೆ ಸಿಕ್ಕಿತ್ತು ಇವತ್ತು ನಮ್ಮ ಮನೆ ಹತ್ರ. ನಮ್ಮದೇ ಒಂದು ದಾಸವಾಳ ಹೂವಿನ ಗಿಡ ಇದೆ, ಸಿಕ್ಕಾಪಟ್ಟೆ ಹೂ ಬಿಡುತ್ತೆ. ತುಂಬ ಒಂಥರ ರೋಸ್ ಥರ ಇರುತ್ತಲ್ಲ, ತುಂಬ ಗುತ್ತಾಗಿರುತ್ತಲ್ಲ, ಆ ರೀತಿ ಹೂವಿದು. ಒಂದು ದಿನಾನೇ ಇವಾಗ ನೀರು ತುಂಬಾ ಹಾಕ್ತೀವಿ ನಾವು, ಮನೆ ಹತ್ರನೇ ಇರೋದ್ರಿಂದ ಡೈಲಿ ಒಂದು 20-30 ಹೂ ಆದರೂ ಕೊಡುತ್ತೆ. ಸುಮಾರು ಜನ ಬೇರೆಯವರು ಹರ್ಕೊಂಡು ಹೋಗ್ತಾರೆ. ನಾವು ಹಾಗಾಗಿ ಒಂದಿನ ಮುಂಚೆನೇ ಮಗ್ಗಿನೆಲ್ಲ ಹರಿದ್ಕೊಂಡು ಒಂದು ಸ್ವಲ್ಪ ನೀರಲ್ಲಿ ಹಾಕಿಟ್ಬಿಟ್ಟಿರ್ತೀವಿ, ಹಾಗಾಗಿ ಇಷ್ಟು ಹೂ ಸಿಗುತ್ತೆ. ಇಲ್ಲ ಅಂದರೆ ಬೇರೆದವರು ಹರ್ಕೊಂಡು ಹೋಗ್ಬಿಡ್ತಾರೆ, ಒಂದು ಹೂ ಬಿಡೋದೇ ಇಲ್ಲ ಕೆಲವೊಮ್ಮೆ. ಎಲ್ಲನೂ ದೇವ್ರಿಗೆ ಏರಿಸ್ಬಿಟ್ಟು ಪೂಜೆನ ಮುಗಿಸ್ಕೊತಾ ಇದ್ದೀನಿ. ಇವತ್ತಾದರೂ ಸ್ವಲ್ಪನಾದರೂ ಈ ರೀತಿ ವಿಡಿಯೋ ಮಾಡೋಕ್ಕೆ ನನಗೆ ಟೈಮ್ ಸಿಕ್ಕಿದೆ. ಮಕ್ಕಳು ಕೂಡ ಇಲ್ಲ, ಅವ್ರನ್ನ ಸ್ವಲ್ಪ ಊರಿಗೆ ಕಳಿಸ್ಬಿಟ್ಟಿದ್ದೀನಿ ಕ್ಲೀನ್ ಮಾಡಿಸ್ಕೊಡಲ್ಲ ಅಂತಂದು. ನಾನೇ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ, ಹೆಲ್ಪ್ ಮಾಡೋಕ್ಕೆ ಕೂಡ ಯಾರೂ ಇಲ್ಲ. ಒಬ್ಬಳೇ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ಅಂದ್ಕೊಂಡು ನಾನೇ ಒಬ್ಬಳೇ ಮಾಡಿಕೊಡ್ತಾ ಇದ್ದೀನಿ. ಹಾಗಾಗಿ ಇವತ್ತು ಸ್ವಲ್ಪ ರಿಲೀಫ್ ಸಿಕ್ಕಿತ್ತು, ಯಾರೂ ಇಲ್ಲ ಕಾಡಿಸ್ಲಿಕ್ಕೆ ಅಂದ್ಕೊಂಡು ಆರಾಮಾಗಿ ವಿಡಿಯೋ ಮಾಡಿಕೊಂಡು ಪೂಜೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದ್ರ ಜೊತೆಗೆ ಯಾರೆಲ್ಲ ನನ್ನ ಚಾನೆಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಬೆಲ್ ಐಕಾನ್ ಕ್ಲಿಕ್ ಮಾಡೋದ್ರಿಂದ ನಾನು ಯಾವುದೇ ಒಂದು ವೀಡಿಯೋನ ಅಪ್ಲೋಡ್ ಮಾಡಿದರೆ ನೀವೇ ಫಸ್ಟ್ ನೋಡ್ಬೋದು. ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ನ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಸ್ವಲ್ಪ ನನಗೆ ತುಂಬ ಟೈಮೇ ಸಿಗ್ತಾಯಿಲ್ಲ. ಇಲ್ಲಿ ಹಳ್ಳೀಲಿ ನೀರಿನ ಪ್ರಾಬ್ಲಮ್ಮು, ಹಾಗೆ ಸುಮಾರು ಕೆಲಸಗಳಿರುತ್ತಲ್ಲ. ಈ ಹಬ್ಬ ಬಂದಮೇಲೆ ಪ್ರತಿಯೊಬ್ಬರಿಗೂ ಕೆಲಸ, ಬಟ್ ನೀರು ಇರದೇ ಇದ್ದರೆ ಅದೇ ಒಂದು 3-4 ಅವರ್ ನೀರಿಂದೇ ಕೆಲಸ ಆಗಿಬಿಡುತ್ತೆ. ನೀರು ಹಿಡ್ಕೊಂಬರೋದು, ತುಂಬಿಸ್ಕೊಳ್ಳೋದು, ಈ ರೀತಿ ನಮಗೆ ಪೈಪಿನ ಸಿಸ್ಟಮ್ ಇರಲಾರ್ಕೆ ನಮ್ಮದು ಆ ಕಡೆ ಮನೇನ ಕನ್ಸ್ಟ್ರಕ್ಷನ್ ಮಾಡಿಸ್ತಿದ್ದೀವಿ. ಈ ನೀರಿನ ಪ್ರಾಬ್ಲಮ್ ಇರೋದ್ರಿಂದನೇ ನಮ್ದು ಇಲ್ಲಿ ನಳ ತೊಗೊಂಡಿದ್ದೀವಿ, ಬಟ್ ಅದನ್ನು ಚೆನ್ನಾಗಿ ಸ್ವಲ್ಪ ತೆಗೆಸ್ಬೇಕು, ಇಲ್ಲ ಅಂದರೆ ನೀರು ಬರಲ್ಲ. ಮೇಲ್ಗಡೆ ಇರೋದ್ರಿಂದ ಅದು ನೀರು ಬರೋಂಗಿಲ್ಲ. ಹಾಗಾಗಿ ಬೇರೆ ಕಡೆ ಹೋಗಿ ನಲ್ಲಿಲಿ ನೀರು ತೊಗೊಂಬಂದು ಫಿಲ್ ಮಾಡ್ಕೋಬೇಕು. ಮನೆಯಲ್ಲೆಲ್ಲ ಬ್ಯಾರೆಲೆಲ್ಲ ತುಂಬಿಸ್ಕೋಬೇಕು. ಹಾಗಾಗಿ ಅದೇ ತುಂಬ ಟೈಮ್ ಆಗುತ್ತೆ. ಅಲ್ಲೆಲ್ಲ ತೊಗೊಂಬಂದು ಹಾಸಿಗೆ ಎಲ್ಲ ತೊಳೆದ್ಬಿಟ್ಟು ಇಷ್ಟೆಲ್ಲ ಮಾಡೋಷ್ಟರಲ್ಲಿ ಸಿಕ್ಕಾಪಟ್ಟೆ ಟೈಮ್ ಆಗುತ್ತೆ. ಹಾಗಾಗಿ ಇವತ್ತು ಇಷ್ಟು ಲೇಟ್ ಆಗಿಬಿಡ್ತು ಟಿಫನ್ ಮಾಡೋಕ್ಕೆ. ಪೂಜೆ ಮಾಡೋಕ್ಕೂ ಸಿಕ್ಕಾಪಟ್ಟೆ ಲೇಟ್ ಆಯಿತು. ಸೊ ಅದೆಲ್ಲ ಈಗ ಪೂಜೆ ಎಲ್ಲ ಮುಗೀತಲ್ವ, ಸೊ ಅದು ಕೂಡ ರೆಡಿಯಾಗಿರುತ್ತೆ. ಪೂಜೆ ಎಲ್ಲ ಮುಗಿಸ್ಕೊಂಡು ಟಿಫನ್ ಎಲ್ಲ ರೆಡಿ ಮಾಡಿ ಸ್ವಲ್ಪ ರೆಸ್ಟ್ ಮಾಡೋಣ ಅಂದರೆ ಸಿಕ್ಕಾಪಟ್ಟೆ ಕೆಲಸ ಇದೆ. ರೆಸ್ಟ್ ಮಾಡೋಕ್ಕಂತೂ ಟೈಮೇ ಇಲ್ಲ. ನೆಕ್ಸ್ಟ್ ಏನೇನು ಕೆಲಸಗಳಿರ್ತೀವಿ, ತುಂಬಾ ಕ್ಲೀನಿಂಗ್ ಮಾಡೋದಿದೆ ಇನ್ನೂ. ಸೊ ಅದನ್ನೆಲ್ಲ ಕ್ಲೀನ್ ಮಾಡ್ಕೋತೀವಿ. ಸ್ವಲ್ಪ ಆರಾಮಾಗಿ ಒಂದು 10 ಮಿನಿಟ್ಸ್ ಬ್ರೇಕ್ಫಾಸ್ಟ್ ಮಾಡೋಣ ಅಂತಂದು ಅಂದ್ಕೊಂಡಿದ್ದೀನಿ. ಸೊ ಪೂಜೆ ಎಲ್ಲ ಆರಾಮಾಗಿ ಮುಗಿಸೋಣ ಮೊದಲು.
ಸೊ ಪೂಜೆ ಎಲ್ಲ ಕಂಪ್ಲೀಟ್ ಆಯಿತು. ಗ್ಯಾಸಿಂದ ಕೆಳಗೆ ಉಪ್ಪಿಟ್ಟಿನ ಪಾತ್ರೆ ಕೂಡ ಇರಿಸ್ಕೊಂಡಿದ್ದಾಯಿತು. ಸೊ ಒಂದು ಪ್ಲೇಟಲ್ಲಿ ಸರ್ವ್ ಮಾಡ್ಕೊತಾ ಇದ್ದೀನಿ. ಏನಿಲ್ಲ, ಬಿಸಿ ಬಿಸಿ ನೋಡಿ, ನಾವು ಏನು ಮಿಕ್ಸ್ ಮಾಡುವಾಗ ಎಷ್ಟು ತೆಳುವಾಗಿತ್ತು, ಇವಾಗ ನೋಡಿ ಎಷ್ಟು ಗಟ್ಟಿಯಾಗಿದೆ ಅಂತಂದರೆ ಇದೇನು ಉಪ್ಪಿಟ್ಟಿನ ರವೆ ಇದೆಯಲ್ಲ ಫುಲ್ಲು ನೀರನ್ನು ಅಬ್ಸರ್ವ್ ಮಾಡಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಕಡಿಮೆ ರವೆ ಹಾಕಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಆವಾಗ ಉಪ್ಪಿಟ್ಟು ತುಂಬಾ ಚೆನ್ನಾಗಾಗುತ್ತೆ, ತಿನ್ನಲಿಕ್ಕೂ ಕೂಡ ಟೇಸ್ಟಿ ಆಗುತ್ತೆ. ಸೊ ಇದ್ರ ಜೊತೆಗೆ ನಿಮ್ಮ ಮನೇಲಿ ಏನಾದರೂ ಚಟ್ನಿ ಪುಡಿ ಅಂದರೆ ಶೇಂಗಾ ಪೌಡ್ರ್ ಅಥವಾ ಕಡಲೆ ಪೌಡರ್ ಏನಾದರೂ ಮಾಡಿದರೆ ಹಾಕ್ಕೊಂಡು ತಿನ್ನಿ, ತುಂಬಾ ಟೇಸ್ಟಿ ಆಗುತ್ತೆ. ಸೊ ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಶೇಂಗಾ ಪೌಡ್ರ್ ಹಾಕೋತಾ ಇದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಬಿಸಿ ಬಿಸಿ ಉಪ್ಪಿಟ್ಟಿಗೆ ಖಾರ ಮಂಡಕ್ಕಿ ಕೂಡ ಮಾಡಿ ಇಟ್ಟಿದ್ದೆ ಮುಂಚೆನೇ, ಅದನ್ನು ಕೂಡ ಹಾಕ್ಕೊಂಡು ಇವತ್ತು ಟಿಫನ್ನ ಮಾಡ್ತಾಯಿದ್ವಿ. ಸೊ ಇದು ಇವತ್ತಿನ ಬ್ಲಾಗ್ ಆಗಿರುತ್ತೆ. ಇನ್ನು ಮುಂದೆ ಚೆನ್ನಾಗಿರೋ ಬ್ಲಾಗ್ನ ಅಪ್ಲೋಡ್ ಮಾಡ್ತೀನಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್.